ಚೇತನ್ ಅವ್ರು ಮಾಡಿದ್ದು ಒಂದೇ ಒಂದು ಟ್ವೀಟು ಇದು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಸದ್ದಾಗಿದೆ. ಇದ್ರ ಬಗ್ಗೆ ತುಂಬ ಹೋರಾಟ ಎಲ್ಲ ನಡೀತಾ ಇದೆ ಮತ್ತು ಕನ್ನಡ ಚಿತ್ರರಂಗದ ಕೆಲವು ನಟ ನಟಿಯರೆಲ್ಲ ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಈಗ ನಟ ಜಗ್ಗೇಶ್ ಅವರು ರಾಜ್ಕುಮಾರ್ ಅವರು ದೊಡ್ಡ ಅಭಿಮಾನಿ ಅಂತ ಎಲ್ರಿಗೂ ಗೊತ್ತು. ಇದ್ರ ಬಗ್ಗೆ ಈಗ ಜಗ್ಗೇಶ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವರು ಆ ಟ್ವೀಟಲ್ಲಿ ಯಾವ ರೀತಿ ಹೇಳ್ಕೊಂಡಿದ್ದಾರೆ ಅಂದರೆ, ಹೋದವರೆಲ್ಲ ಒಳ್ಳೆಯವರು, ನಮ್ಮ ಹಿರಿಯರಲ್ಲಿ ನಮ್ಮ ತಂದೆ ತಾಯಿ ತಾತ ಅಜ್ಜಿ ವಂಶದ ಪರಂಪರೆಯೇ ಸೇರಿರುತ್ತಾರೆ ಅಲ್ಲವೇ? ಹಿರಿಯರು ಅಂದ ಮೇಲೆ ನಮ್ಮ ಮನೆಯವರೇ ಅಲ್ಲವಾ? ಸಂಬಂಧಿಗಳು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ನಮ್ಮ ವಂಶದ ಹಿರಿಯರು ಸಮ ಅಲ್ಲವೇ? ಇದು ಹೇಳುವ ಕಾರಣ ರಾಜಣ್ಣನ ಸಮಾಧಿಯ ಬಗ್ಗೆ ಒಬ್ಬ ನಟ ಆಡಿದ ಮಾತು ಮನಸ್ಸಿಗೆ ಬಹಳ ನೋವುಂಟು ಮಾಡಿತು. ಆತನಿಗೆ ನನ್ನ ಕಿವಿ ಮಾತು. 1954ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ನೆಲೆ ಬೆಲೆ ಇಲ್ಲದ ಕಾಲ, ಇರಲು ಸೂರಿಲ್ಲ, ಉದಾರಕ್ಕೆ ತೃಪ್ತ ಆಹಾರವಿಲ್ಲ. ಅಂತಹ ಸಮಯದಿಂದ ಕನ್ನಡ ಚಿತ್ರರಂಗ ಕಟ್ಟಿ ಬೆಳೆಸಿ ಅರಮನೆಯಂತೆ ಮಾಡಿ ಹೋಗಿದ್ದಾರೆ. ಇಂದು ಅದರ ಬೆಲೆ ಅರಿಯದೆ 1 ಅಥವಾ 2 ಚಿತ್ರಕ್ಕೆ ಜಗದೇಕ ವೀರರಂತೆ ಮಾತನಾಡಿ ಮಲ್ಲಿನವಾಗೋ ಸಂಪ್ರದಾಯ. ಹುಟ್ಟಿ ಹಿರಿಯರೆಲ್ಲ ಮೂಕರಂತೆ ಯಾರ ತಂಟೆಯೂ ಬೇಡವೆಂದು ಉಳಿದು ಬಿಟ್ಟಿದ್ದಾರೆ. ಧ್ವನಿ ಎತ್ತಿದರೆ ಸರ್ಕಾರ ಬದಲಾಗುತ್ತಿತ್ತು. ಅದು ರಾಜಣ್ಣನ ತಾಕತ್ತು. ಅಂತಹ ಸಾಧಕ ಹೋದಾಗ ಇಡೀ ಚಿತ್ರರಂಗ ಸರ್ಕಾರ ಒಟ್ಟುಗೂಡಿ ಅವರ ಶ್ರಮಕ್ಕೆ ಗೌರವ ನೀಡಲು ಅವರ ಕೊನೆಯ ಚಿರನಿದ್ರೆಗೆ ಕಲಾವಿದರ ರಂಗಸ್ಥಳವನ್ನು ಪ್ರೀತಿಸಿ ಹಾಸಿಗೆ ಮಾಡಿ ಮಲಗಿಸಿದ್ದಾರೆ. ಕಳೆದು ಹೋದ ವಿಷಯ ಪ್ರಚಾರಕ್ಕಾಗಿ ಈಗ ಮಾತಾಡುವ ಚಿಕ್ಕ ಮನಸ್ಸು ಕಂಡು ಅಸಹ್ಯವಾಯಿತು. ಉತ್ತಮ ಚಿತ್ರ ಮಾಡಿ ಪ್ರೇಕ್ಷಕರ ರಂಜಿಸಿ ಹೆಸರು ಮಾಡಿ ಪ್ರೇಕ್ಷಕ ಇಷ್ಟಪಟ್ಟರೆ, ಇಲ್ಲದಿದ್ದರೆ ಗಳಿಸಿದ ಅಲ್ಪ ಹೆಸರು ರೋಸಿ ಹೋಗುತ್ತದೆ. ಹೀಗಂತ ಹೇಳಿ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ಅವರು ಜೊತೆಯಲ್ಲಿರೋ ಜಗ್ಗೇಶ್ ಅವರು ಫೋಟೋ ಹಾಕ್ಕೊಂಡಿದ್ದಾರೆ ಮತ್ತು ಈ ರೀತಿ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.